ಆಡ್ತಾನೆ ಸರ್. ಅಲ್ಲ ಏನು ತಗೋಬೇಕಾರೆ ಸ್ನೇಹಿತರೆ ನಮಸ್ಕಾರ. ಗಣೇಶ ವಿಸರ್ಜನೆ ಸಂಭ್ರಮದಲ್ಲಿದ್ದವರ ಮೇಲೆ ರಕ್ಕಸನಂತೆ ನುಗ್ಗಿದ ಟ್ರಕ್ಕೊಂದು ವಿದ್ಯಾರ್ಥಿಗಳು ಸೇರಿ 9 ಜನರ ಜೀವ ತೆಗೆದಿದೆ. ಈ ದುರ್ಘಟನೆ ಶುಕ್ರವಾರ ರಾತ್ರಿ 8:30ಕ್ಕೆ ನಡೆದಿದೆ. ಈ ಘೋರ ದುರಂತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಈ ದುರಂತದಲ್ಲಿ ಯುವಕರೇ ಹೆಚ್ಚು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಮನೆಗೆ ಆಧಾರವಾಗಬೇಕಾದಂತಹ ಯುವಕರು ಕೆಲವರು ತಮ್ಮ ಶಿಕ್ಷಣವನ್ನು ಪಡಿತಾ ಇದ್ದರು, ಇನ್ನೇನು ಅವರು ಉದ್ಯೋಗಕ್ಕೆ ತೆರಳುವುದರಲ್ಲಿದ್ದರು. ಅಂತಹ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇತ್ತ ಕಡೆ ಪೋಷಕರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ದುಃಖಿತರಾಗಿದ್ದಾರೆ, ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದಾರೆ. ನಿಜಕ್ಕೂ ಕೂಡ ಈ ಸನ್ನಿವೇಶವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಕುಟುಂಬದವರ ನೋವಿಗೆ, ಸಂಕಟಕ್ಕೆ ಕಾರಣ ಇದೆ. ಯಾಕೆಂತ ಹೇಳಿದ್ರೆ 17 ವರ್ಷ, 19 ವರ್ಷ, 23 ವರ್ಷ, 25 ವರ್ಷದ ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಇದೇನು ಜೀವವನ್ನು ಕಳೆದುಕೊಳ್ಳುವಂತ ವಯಸ್ಸು ಅಲ್ಲ. ಆದ್ರೆ ವಿಧಿಯಾಟ ನೋಡಿ, ಎದೆಯುದ್ದ ಬೆಳೆದು ನಿಂತಿದ್ದ ಮಕ್ಕಳು ಮನೆಗೆ ಆಧಾರವಾಗಬೇಕಿತ್ತು. ಆದರೆ ಶುಕ್ರವಾರದ ಘೋರ ದುರಂತ ಸುನಾಮಿಯಂತೆ ಅಪ್ಪಳಿಸಿಬಿಟ್ಟಿದೆ. ಹೊಳೆನರಸೀಪುರ ತಾಲೂಕಿನ ಮೂಸಳೆ ಹೊಸಹಳ್ಳಿ ಬಳಿ ಸಂಭವಿಸಿದಂತಹ ದುರಂತ ಹಲವು ಯುವಕರ ಬದುಕನ್ನೇ ಅಂತ್ಯಗೊಳಿಸಿಬಿಟ್ಟಿದೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮಿಟ್ಟಿದೆ. ನಿಜಕ್ಕೂ ಕೂಡ ಅಲ್ಲೆಲ್ಲರೂ ಜನರು ಸೇರಿದ್ದಾರೆ. ಒಂದು ರೀತಿಯಾಗಿ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎಷ್ಟೇ ಧೈರ್ಯ ಹೇಳಿದರೂ ಕೂಡ ಆ ಮನಸ್ಸಿನಲ್ಲಿ ಆಗಿರುವಂಥ ಆಘಾತವನ್ನು ಸರಿಪಡಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಅಂದರೆ ಇಲ್ಲೊಬ್ಬ ವಿದ್ಯಾರ್ಥಿ ಮಿಥುನ್ ಅಂತ, ಇನ್ನೂ 22 ವರ್ಷ ಅಷ್ಟೇ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದವರು, ಹೊಳೆನರಸೀಪುರದಲ್ಲಿರುವಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ನಿನ್ನೆ ರಾತ್ರಿಯಷ್ಟೇ ತನ್ನ ಹುಟ್ಟುಹಬ್ಬವನ್ನ ಸ್ನೇಹಿತರ ಜೊತೆಗೂಡಿ ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡಿದ್ರು. ಸ್ನೇಹಿತರೊಂದಿಗೆ ಕೇಕ್ ಕಟ್ ಮಾಡಿ ಅವರಿಗೆ ತಿನ್ನಿಸಿ ತಾನೂ ತಿಂದು ಸಂಭ್ರಮಿಸಿದ್ರು, ನಲಿದಿದ್ರು, ಬಹಳಷ್ಟು ತಮಾಷೆಯಿಂದ ಬದುಕಿದ್ರು. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಇದೊಂದು ಸಂತೋಷದ ಸಂದರ್ಭ ಆಗಿತ್ತು. ಆದರೆ ಬರ್ತ್ಡೇ ಸಂಭ್ರಮದಲ್ಲಿರುವಂತಹ ಈ ಮಿಥುನ್ ಅನ್ನೋರು ಮುಳಸೇಹಳ್ಳಿಯ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಲು ಸಿದ್ಧವಾಗ್ತಾರೆ. ಆ ಸಂದರ್ಭದಲ್ಲಿ ಯಮಧರ್ಮನಂತೆ ನುಗ್ಗಿ ಬಂದಂತಹ ಟ್ರಕ್ ಈತನ ಜೀವವನ್ನು ಬಲಿ ತೆಗೆದುಕೊಂಡು ಬಿಡುತ್ತೆ. ಈತನ ಪಾಲಿಗೆ ಹುಟ್ಟಿದ ಹಬ್ಬದ ದಿನವೇ ಕೊನೆಯಾಗಿ ಬಿಡುತ್ತೆ ಅನ್ನೋದು ನೋವಿನ ಸಂಗತಿ. ಯುವಕ ಮಿಥುನ್ನದ್ದು ಒಂದು ಕಥೆಯಾದರೆ 17 ವರ್ಷದ ಈಶ್ವರ ಅನ್ನೋ ಹುಡುಗನದ್ದು ಮತ್ತೊಂದು ಕತೆ. ಹೊಳೆನರಸೀಪುರದ ಢನಾಯಕನಹಳ್ಳಿಯ ಗ್ರಾಮದ ಈತ ಹಾಸನದ ಪ್ರೈವೇಟ್ ಕಾಲೇಜೊಂದರಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ರು. ನಿನ್ನೆ ಇವರ ಊರಲ್ಲಿ ಹಬ್ಬ ಇತ್ತು. ಮಗನಿಗೆ ಫೋನ್ ಮಾಡಿ ಅಪ್ಪ ಹಬ್ಬಕ್ಕೆ ಬಾ ಅಂತ ಕರೆದಿದ್ರು. ಆದ್ರೆ ಮಿಥುನ್ ಆರ್ಕೆಸ್ಟ್ರಾ ಇದೆ, ಮೆರವಣಿಗೆ ಇದೆ, ಇವತ್ತು DJ ಇದೆ, ಡ್ಯಾನ್ಸ್ ಮಾಡಬೇಕು ಅಂತೆಲ್ಲ ಹೇಳಿ ತಡವಾಗಿ ಬರ್ತೀನಿ ಅಂತ ತಂದೆಗೆ ಮಾತನ್ನು ಕೊಟ್ಟಿದ್ರು. ಆದ್ರೆ ವಿಧಿಯಾಟಕ್ಕೆ ಇಂತಹ ಒಂದು ದುರಂತ ನಡೆದು ಹೋಯಿತು ನೋಡಿ. ಅವರು ಜೀವವನ್ನೇ ಕಳೆದುಕೊಳ್ಬೇಕಾಯ್ತು. ಮನೆಗೆ ಬರ್ತೀನಿ ಅಂದಿದ್ದಂತಹ ಮಗ ಬರಲೇ ಇಲ್ಲ ಅಂತ ತಂದೆ ಈಗ ಗೋಳಾಡ್ತಾ ಇದ್ದಾರೆ. ಇನ್ನು ಟ್ರಕ್ ಹರಿದು ಕಬ್ಬಿನಹಳ್ಳಿ ಗ್ರಾಮದ 25 ವರ್ಷದ ಕುಮಾರ್ ಮತ್ತು 25 ವರ್ಷದ ಪ್ರವೀಣ್ ಅನ್ನೋರು ಕೂಡ ಕೊನೆ ಹೆಸರನ್ನು ಎಳೆದಿದ್ದಾರೆ. ಆರ್ಕೆಸ್ಟ್ರಾ ನೋಡಿ ಗಣೇಶ ವಿಸರ್ಜನೆಯಲ್ಲಿ ಪಾಲ್ಗೊಳ್ಳಲು ಬಂದಿದ್ದಂತಹ ಇವರಿಬ್ರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ದುರಂತದಲ್ಲಿ ಅಸುನುಗಿದವರ ಸಂಖ್ಯೆ 9ಕ್ಕೆ ಏರಿದೆ ಅನ್ನುವಂತಹ ಮಾಹಿತಿ ಇದೆ. ಇದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಸನದ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಮರ್ಲೆಯ ಮಾಣೇಹಳ್ಳಿಯ ಸುರೇಶ್, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದ ಮಿಥುನ್, ಅಂತಿಮ BE ಓದುತ್ತಿದ್ದಂತಹ ಬಳ್ಳಾರಿಯ ಪ್ರವೀಣ್ ಕುಮಾರ್ ಕೊನೆ ಹೆಸರನ್ನ ಇಳಿಸಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ದೇಹಗಳನ್ನ ಇರಿಸಲಾಗಿದೆ. ಪೋಷಕರು ಅಲ್ಲಿಗೆ ಬಂದಿದ್ದಾರೆ, ಕಣ್ಣೀರನ್ನ ಇಡ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನ ಕಳೆದುಕೊಂಡು ಸ್ಥಿತಿಯನ್ನ ನೆನೆದು ಅವರು ತುಂಬಾ ಭಾವುಕರಾಗಿದ್ದಾರೆ. ಇನ್ನು ದುರಂತಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕಾರಣ ಪೊಲೀಸರ ನಿರ್ಲಕ್ಷ್ಯ ಅಂತ ಜನ ಹೇಳ್ತಾ ಇದ್ದಾರೆ. ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಈ ಅಪಘಾತದ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಗಣೇಶ ವಿಸರ್ಜನೆ ವೇಳೆ ಟ್ರಕ್ ಹರಿದು ಸಂಭವಿಸಿದ ದುರಂತಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿ ಹೃದಯ ವಿದ್ರಾವಕ ಘಟನೆ ನೋವುಂಟು ಮಾಡಿದೆ ಅಂತ ಮರುಕವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರು ಪರಿಹಾರವನ್ನ ಘೋಷಿಸಿದ್ದಾರೆ. ಗಾಯಾಳುಗಳ ಚಿಕಿತ್ಸೆ ವೆಚ್ಚವನ್ನ ಸರ್ಕಾರವೇ ಭರಿಸಲಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಿಜಕ್ಕೂ ಪರಿಹಾರವನ್ನ ಘೋಷಣೆ ಮಾಡಬಹುದು, ಹಣವನ್ನ ಕೊಡಬಹುದು. ಆದರೆ 5 ಲಕ್ಷ ರೂಪಾಯಿಯಲ್ಲಿ ಆ ವಿದ್ಯಾರ್ಥಿಗಳ ಜೀವ ಮತ್ತೆ ಬರುತ್ತಾ? ಆ ವಿದ್ಯಾರ್ಥಿಗಳ ಜೀವವನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ? ಆದರೆ ಈ ದುರಂತ ಯಾವ ಕಾರಣಕ್ಕೆ ಆಯಿತು ಅನ್ನೋದೇ ಬಹಳಷ್ಟು
ಗೊಂದಲದ ಮತ್ತು ಯಕ್ಷ ಪ್ರಶ್ನೆಯಾಗಿದೆ. ಒಂದು ರೀತಿಯಲ್ಲಿ ಗಣೇಶೋತ್ಸವ ಅಂದ್ರೆ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಹಬ್ಬದ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಇರುತ್ತೆ, ಹೆಚ್ಚು ಜನ ಸೇರಿರ್ತಾರೆ, ಒಂದು ಸ್ವಲ್ಪವೂ ದಾರಿ ಇರುವುದಿಲ್ಲ, ವಾಹನಗಳು ನಿಧಾನವಾಗಿ ಚಲಿಸ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಅದು ಹೇಗೆ ಇದ್ದಕ್ಕಿದ್ದಾಗೆ ಆ ಟ್ರಕ್ ಅಷ್ಟೊಂದು ವೇಗದಲ್ಲಿ ಮುನ್ನುಗ್ಗಿ ಬಂತು ಅನ್ನೋದೇ ಬಹಳ ಯಕ್ಷ ಪ್ರಶ್ನೆಗೆ ಕಾರಣವಾಗಿರುವಂತಹ ಪ್ರಕರಣ ಇದಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆಗೆ ಆದೇಶವನ್ನ ನೀಡಬೇಕು ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈ ಒಂದು ಟ್ರಕ್ ನೇರವಾಗಿ ಅಷ್ಟೊಂದು ವೇಗದಲ್ಲಿ ಬರುತ್ತೆ, ಅಲ್ಲಿನ ಡಿಜೆ ಹಾಕಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಬಂದು ಅಪ್ಪಳಿಸುತ್ತೆ. ಖಂಡಿತವಾಗಿಯೂ ಕೂಡ ಹೆವಿ ಲೋಡ್ ಇರುವಂತಹ ಟ್ರಕ್, ಅದು ಬಹಳಷ್ಟು ವೇಟ್ ಇದೆ. ಆತನ ನಿರ್ಲಕ್ಷ್ಯದ ಕಾರಣ ಅನ್ನೋದಕ್ಕೆ ಇಲ್ಲಿ ಸಾಕ್ಷಿಗಳಿದಾವೆ. ಆತ ನೇರವಾಗಿ ವೇಗವಾಗಿ ಬಂದ ಹಿನ್ನೆಲೆಯಲ್ಲಿ ಒಮ್ಮಿಂದೊಮ್ಮೆಗೆ ಆ ಟ್ರಕ್ ಕಂಟ್ರೋಲ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದರ ಮೇಲೆ ಲೋಡ್ ಅಂತೂ ಇದ್ರೆ ಖಂಡಿತವಾಗಿಯೂ ಕೂಡ ಅದು ಕಂಟ್ರೋಲ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಟ್ರಕ್ ಲೋಡು ಇದ್ದ ಪರಿಣಾಮವಾಗಿ ಅಪ್ಪಳಿಸಿರಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೇ ಆದರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಜೀವವನ್ನು ಕಳೆದುಕೊಂಡ್ರು. ಇದೆಲ್ಲವೂ ಕೂಡ ಇವತ್ತು ಬಹಳಷ್ಟು ನೋವಿಗೆ ಕಾರಣ ಆಗಿದೆ. ಮಹಾರಾಷ್ಟ್ರ ನೋಂದಣಿಯ ವಾಹನ ಚಾಲಕ ಹೊಳೆನರಸೀಪುರದವನು, ಆತನ ಹೆಸರು ಭುವನೇಶ್ ಅಂತಲ್ಲಿ, ಆತನು ಕೂಡ ಅಲ್ಲಿ ಸಾರ್ವಜನಿಕರು ಹಿಗ್ಗಾಮಗ್ಗವಾಗಿ ಥಳಿಸಿದ್ದಾರೆ. ಸದ್ಯ ಆತನಿಗೆ ಗಾಯ ಆಗಿರುವುದರಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ, ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ದುರ್ಘಟನೆಗೆ ಚಾಲಕನ ಅತಿಯಾದಂತಹ ವೇಗ ಮತ್ತು ಅಜಾಗರೂಕತೆ ಕಾರಣ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭಿಸಿದೆ. ದುರಂತಕ್ಕೆ ಆಘಾತವನ್ನ ವ್ಯಕ್ತಪಡಿಸುವಂತಹ ಸ್ಥಳೀಯರು ಮೆರವಣಿಗೆಗಳು ಸಾಗುವಾಗ ವಾಹನ ಸಂಚಾರಕ್ಕೆ ಸೂಕ್ತ ನಿರ್ಬಂಧಗಳನ್ನು ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಟ್ಟಾರೆ ಗಣೇಶನ ಅದ್ದೂರಿ ಮೆರವಣಿಗೆ ವೇಳೆ ಕ್ಷಣಾರ್ಧದಲ್ಲಿ 9 ಮಂದಿ ತಮ್ಮ ಜೀವವನ್ನು ಕಳೆದುಕೊಂಡರು. ಬಹಳ ನೋವಿನ ಸಂಗತಿ. ಈ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.